ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇವತ್ತಿನ ಎಪಿಸೋಡ್ನಲ್ಲಿ ಇದ್ದಂತಹ ಕೆಲವು ಇಂಪಾರ್ಟೆಂಟ್ ಕಂಟೆಂಟ್ ಹಾಗೆ ಯಾರೆಲ್ಲ ಈ ವಾರದಲ್ಲಿ ನಾಮಿನೇಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈಗಾಗಲೇ ಚೈತ್ರಾ ಕುಂದಾಪುರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ಕಲರ್ಸ್ ಕನ್ನಡದ ಪ್ರೋಮೋ ಒಂದು ಬಿಟ್ಟಿದ್ದಾರೆ. ಸೊ ಆ ಪ್ರಕಾರ ಬಿಗ್ ಬಾಸ್ ಅವರು 2ನೇ ಹಂತದ ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಸೊ ಅದರಲ್ಲಿ ಒಂದು ಗೇಮ್ ಟಾಸ್ಕ್ ಕೂಡ ಇರುತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾರು ಬೇಗ ಆ ಒಂದು ಗೇಮನ್ನು ಅಂದರೆ ನೀರೊಳಗಡೆ ಇಳಿದು ಎದ್ದು ಬಂದು ಅವರು ಒಂದು ತ್ರಿಶೂಲವನ್ನು ಇಟ್ಕೊಳ್ತಾರೋ ಅವರು ಅಲ್ಲಿಂದ ಸೇಫ್ ಆಗ್ತಾರೆ, ಅಥವಾ ಅವ್ರಿಗೆ ಹೇಳೋ ಒಂದು ಅಧಿಕಾರ ಇರುತ್ತೆ ಅಂತ ಅನ್ಸುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಭವ್ಯಗೌಡ ಮತ್ತೊಂದು ಕಡೆ ಗೌತಮಿ ಅವರು ಇಬ್ರು ಕೂಡ ನಾಮಿನೇಟ್ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಭವ್ಯಗೌಡ ಅವ್ರಿಗೂ ಸರಿಸಮಾನವಾಗಿ ಓಟ್ಗಳು ಬಿದ್ದಿದೆ, ಹಾಗೆ ಗೌತಮಿ ಅವ್ರಿಗೂ ಸರಿಸಮಾನವಾಗಿ ಓಟ್ಗಳು ಬಿದ್ದಿದೆ. ಸೊ ನನ್ನ ಪ್ರಕಾರ ಭವ್ಯಗೌಡ ಅವರು ಸೇಫ್ ಆಗ್ತಾರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ. ಗೌತಮಿ ಅವರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಿಲ್ಕೊಳ್ತಾರೆ. ಗೌತಮಿ ಅವರು ಮಾಡಿದಂತಹ ಮಿಸ್ಟೇಕ್ಗಳು ಎಲ್ಲಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆದ್ರು, ಒಂದು ಕಡೆ ಕಾರ್ನರ್ ಆದ್ರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಶುರುವಾದಾಗ ಸಿಕ್ಕಾಪಟ್ಟೆ ಅಗ್ರೆಷನ್ ಶುರು ಆಗುತ್ತೆ. ಅದು 10ನೇ ಸೀಸನಲ್ಲಿ ಈಗಾಗಲೇ ನೀವು ಕೂಡ ನೋಡಿರ್ತೀರಿ. ಅಲ್ಲಿ ಎಲ್ಲರೂ ಕೂಡ ಪ್ರಿಪೇರ್ ಆಗಿ ಬಂದಿರ್ತಾರೆ. ಸೊ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ 10ನೇ ಸೀಸನ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ಸಿಕ್ಕಾಪಟ್ಟೆ TRP ತಂದು ಕೊಟ್ಟಿದೆ ಅಂತೇಳಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದು ಈಗ ಮಾಡಿದ್ರೆ ಆಗಾಗುತ್ತೆ. ಬಿಗ್ ಬಾಸ್ ಈಗ ನಾನು ಹೇಳಿದ್ರೆ ಬಿಗ್ ಬಾಸ್ ನನಗೆ ಈ ಥರ ರಿಯಾಕ್ಷನ್ ಮಾಡ್ತಾರೆ, ಯಾವ ಕ್ಯಾಮ್ರಾದಲ್ಲಿ ನಾನು ಹೋಗಿ ಮಾತಾಡಿದ್ರೆ ನಾನು ಎಲ್ಲಿ ಹೈಲೈಟ್ ಆಗ್ತೀನಿ ಅಂತ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರಷ್ಟೇ ದಡ್ರು ಅಂತ ಅನ್ಸುತ್ತೆ. ಸೊ ಈ ಒಂದು ಸೀಸನ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಇವತ್ತಿನ ಎಪಿಸೋಡ್ನ ಪ್ರೋಮೋದಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. ನೀರೊಳಗಡೆ ಇಳಿದು ಮುಂದೆ ಬಂದು ತ್ರಿಶೂಲವನ್ನು ಇಟ್ಕೊಳ್ಬೇಕು ಅಂತ. ಅದನ್ನು ಯಾರು ಇಟ್ಕೊಳ್ತಾರೆ ಅವರಿಗೆ ನಾಮಿನೇಷನ್ ಮಾಡೋದಕ್ಕೆ ಅಧಿಕಾರ ಸಿಗುತ್ತೆ. ಸೊ ಹಾಗಾಗಿ ಗೌತಮಿ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ. ಚೈತ್ರಾ ಕುಂದಾಪುರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. 2ನೇ ಹಂತದಲ್ಲಿ ಗೌತಮಿ ಅವರು ನಾಮಿನೇಟ್ ಆಗಿದ್ದಾರೆ. ಸದ್ಯ ನಿಮ್ಮ ಪ್ರಕಾರ ಯಾರು ಇವರಿಬ್ಬರಲ್ಲಿ ಹೋಗಬೇಕು ಅಥವಾ ಇರಬೇಕು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.